ಇಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ವತಿಯಿಂದ ನೂತನವಾಗಿ ನೇಮಕಾತಿ ಆದೇಶ ಹೊರಡಿಸಲಾಗಿದೆ. ಕಾಂಗ್ರೆಸ್ ವಿಭಾಗದ ಜಂಟಿ ಕಾರ್ಯದರ್ಶಿಯಾಗಿ ಶ್ರೀ ಸಾಯಿಬಣ್ಣ ಎ ನಾಯಕ್ ದೇವದುರ್ಗ ಅವರು ನೇಮಕಗೊಂಡಿದ್ದಾರೆ. ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ರವರು, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮತ್ತು ಮಾನ್ಯ ಸಂಸದರಾದ ಶ್ರೀ ಜಿ.ಸಿ. ಚಂದ್ರಶೇಖರ್ ರವರು, ಕರ್ನಾಟಕ ವಿಧಾನ ಪರಿಷತ್ತಿನ ಸರ್ಕಾರಿ ಮುಖ್ಯ ಸಚೇತಕರಾದ ಶ್ರೀ ಸಲೀಂ ಅಹ್ಮದ್ ರವರು, ನಮ್ಮ ಸರ್ಕಾರದ ಗೌರವಾನ್ವಿತ ಎಲ್ಲಾ ಸಚಿವರುಗಳು, ಬೆಂಗಳೂರು ನಗರದ ನಮ್ಮ ಪಕ್ಷದ ಎಲ್ಲ ಶಾಸಕರುಗಳು ಹಾಗೂ INTUC ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಟಿ.ವೈ. ಕುಮಾರ್ ರವರು ಮತ್ತು ಉಪಾಧ್ಯಕ್ಷರಾದ ಡಾಕ್ಟರ್ ಎ.ಜೆ. ಅಕ್ರಮ್ ಪಾಷಾ ರವರು, ಇವರ ಆಶೀರ್ವಾದ ಹಾಗೂ ಸಹಕಾರದಿಂದ ನನ್ನ ಜೀವನದ ಈ ಹೊಸ ಹಂತ ಸಾಧ್ಯವಾಗಿದೆ. ನನ್ನನ್ನು ಶ್ರೀ ಸಾಯಿಬಣ್ಣ ಎ ನಾಯಕ ದೇವದುರ್ಗ INTUC ಇಂಟರ್ಟ್ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ನೇಮಿಸಿರುವುದು ನನ್ನ ಜೀವನದ ಮಹತ್ವದ ಘಟ್ಟವಾಗಿದೆ. ಇಂತಹ ಜವಾಬ್ದಾರಿಯನ್ನು ನನ್ನ ಕೈಗೆ ಕೊಟ್ಟಿರುವ ನಮ್ಮ ಪಕ್ಷದ ಹಿರಿಯರು, ನಾಯಕರು ಹಾಗೂ ಆಶೀರ್ವಾದ ನೀಡಿದ ಎಲ್ಲರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ಹುದ್ದೆ ನನಗೆ ಗೌರವ ಮಾತ್ರವಲ್ಲ, ಇನ್ನಷ್ಟು ಜವಾಬ್ದಾರಿಯ ಸಂಕೇತವಾಗಿದೆ. ನಮ್ಮ ಕಾರ್ಮಿಕರ ಹಿತಾಸಕ್ತಿ, ಅವರ ಹಕ್ಕು ಹಾಗೂ ಕಲ್ಯಾಣಕ್ಕಾಗಿ ಶ್ರಮಿಸುವ ಭರವಸೆ ನೀಡುತ್ತೇನೆ. ಕೊನೆಯಾಗಿ ನನ್ನ ನೇಮಕಾತಿಗೆ ಸಹಕರಿಸಿದ ಮತ್ತು ಆಶೀರ್ವಾದಿಸಿದ ಎಲ್ಲ ನಾಯಕರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಿಮ್ಮ ಪ್ರೀತಿ, ವಿಶ್ವಾಸ ಮತ್ತು ಬೆಂಬಲವೇ ನನ್ನ ಶಕ್ತಿ. ಬೆಂಗಳೂರು ನಾರ್ತ್, ನಾನು ಮೊಹಮ್ಮದ್ ಅಜರುದ್ದೀನ್ ಅಂದ್ಬಿಟ್ಟು ಬೆಂಗಳೂರು ನಾರ್ತ್ INTUC ಕ್ಷೇತ್ರಕ್ಕೆ ಸೇರಿಸುತ್ತೆ. ನನಗೆ ಈಗ ನಮ್ಮ ಫ್ರೆಂಡು ಇವತ್ತು ಚಾರ್ಜ್ ತೊಗೊಂಡಿದ್ದಾರೆ ಇವತ್ತು ಆ್ಯಸ್ ಎ ಜಾಯಿಂಟ್ ಸೆಕ್ರೆಟರಿ ಅಂದ್ಬಿಟ್ಟು. ಅದರಲ್ಲಿ ಏನಂದರೆ, ಇವತ್ತು ನಾವು ಸಭಾಧ್ಯಕ್ಷ ಅಧ್ಯಕ್ಷರನ್ನು ನಾವು ಭೇಟಿ ಮಾಡಿದ್ವಿ. ನಾವು ಆ್ಯಸ್ ಪರ್ ಹಿಮ್ ಇಟ್ ಈಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಅಸ್, ಬಿಕಾಸ್ ಇದು ಬಜೆಟ್ನಲ್ಲಿ ಇವಾಗ ಏನಾಗಿದೆ, ಬಜೆಟ್ನಲ್ಲಿ ನಮ್ಗೆ ಪ್ಲಸ್ ಪಾಯಿಂಟ್ ಇದೆ. ನಾವು ಎಲ್ಲ ಲೀಡರ್ಸ್ನ ಕನ್ಫರ್ಮ್ ಮಾಡಿ ನಾವು ಭೇಟಿ ಮಾಡಿ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ನಮ್ಗೆ ಏನೇನು ಸೇರಿಸುತ್ತೆ, ಲೇಬರ್ ಡಿಪಾರ್ಟ್ಮೆಂಟಲ್ಲಿ ನಾವು ಹೋಗ್ಬಿಟ್ಟು ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಏನು ತೊಂದರೆ ಇದೆ ಏನಿಲ್ಲ ಅದೆಲ್ಲ ನೋಡಿಬಿಟ್ಟು ನಾವು ಕ್ಲಿಯರೆನ್ಸ್ ಮಾಡ್ಬೋದು. ಇಟ್ ಈಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಅಸ್. ಸರ್, ಸಾಯಿಬಣ್ಣ ತಂದೆ ನಿಮ್ಗೆ ನೇಮಕಾತಿ ಆಗಿದೆ, ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಏನು ನಿಮ್ಮ ಮುಂದಿನ ಯೋಜನೆ ಏನು? ಸರ್, ನನಗೆ ಇಷ್ಟು ವರ್ಷದಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ನಾನು ದುಡ್ಕೊಂತ ಬಂದಿದ್ದೇನೆ. ದುಡಿದೋದಕ್ಕೆ ಇವತ್ತು ನನಗೆ ಪ್ರತಿಫಲ ಸಿಕ್ಕಿದೆ. ನನಗೆ ತುಂಬಾ ಖುಷಿ ಅನಿಸ್ತಿದೆ. ಯಾವ ಊರು ನೀವು? ನಮ್ದು ಯಾದಗಿರಿ ಜಿಲ್ಲೆ ಸರ್, ಶಾಪುರ ತಾಲೂಕು, ನಾಗನಟಿಗೆ ಗ್ರಾಮ. ಈಗ ನಿಮ್ಗೆ ಒಂದು ಪೋಸ್ಟಿಂಗ್ ಕೊಟ್ಟಿದ್ದಾರೆ, ಏನು ಮುಂದಿನ ನಿಮ್ಮ ಯೋಜನೆ ಏನು? ಯಾವ ತರ ನಿಮ್ ಕೆಲಸ ಮಾಡ್ಬೇಕಂತೀರಾ? ಏನು ನಿಮ್ಮ ನೆಕ್ಸ್ಟ್ ನಿಮ್ಮ ನಡೆ ಏನಾಗಿರುತ್ತೆ? ಇಲ್ಲಿ ನನ್ನ ಕಷ್ಟ ಕಾಲದಲ್ಲಿ ನನ್ನ ಕೈ ಮೇಲೆತ್ತಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದಿದ್ರೆ ಅದನ್ನು ನೆಕ್ಕಂಟಿ ನಾಗರಾಜ್ ಅವರು ಒಂದು ಬ್ಯಾಕ್ ಬೋನ್ ಆಗಿ ಅವ್ರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾನು ಬೆಳಿಬೇಕಾದ್ರೆ ಕಾರಣಭೂತರಾಗಿರುತ್ತಾರೆ ಸರ್. ಸರಿ, ಎಷ್ಟು ವರ್ಷದಿಂದ ನೀವು ರಾಜಕೀಯವಾಗಿ ಸಕ್ರಿಯಗೊಂಡಿದ್ದೀರಾ? ಮತ್ತೆ ಇವಾಗ ನಿಮ್ಗೆ ಈ ಒಂದು ಸಿಕ್ಕಿರೋ ಹುದ್ದೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಈ ಒಂದು ಸಂದರ್ಭದಲ್ಲಿ ನೇಮಕಾತಿ ಪತ್ರ ಕೊಟ್ಟಿದ್ದಾರೆ, ಸೊ ಇವಾಗ ನೀವು ಎಲೆಕ್ಟ್ ಆಗಿದ್ದೀರಾ, ನೆಕ್ಸ್ಟ್ ನಿಮ್ಮ ಒಂದು ಕೆಲಸಗಳು ಹೇಗಿರುತ್ತೆ ಏನು? ಸರ್, ನಾನು UKG ಹಿಡ್ಕೊಂಡು ನಾನು 10th ಮಟ್ಟ ನನಗೆ ರಾಜಕೀಯವಾಗಿ ನಾಲೆಜ್ ಇರಲಿಲ್ಲ ಸರ್. 10th ಇಂದ ಸರ್ ಸೆಕೆಂಡ್ PUC ಇಂದ ನನಗೆ ರಾಜಕೀಯ ತುಂಬಾ ಇಂಟ್ರೆಸ್ಟ್ ಸರ್. ಪಾರ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಪ್ರಪ್ರಥಮವಾಗಿ ಗುರುತಿಸ್ಕೊಂಡಿದ್ದೆ ಸರ್. ಅದೇ ಪಾರ್ಟಿಯಲ್ಲೇ ನಾನು ಕಂಟಿನ್ಯೂ ಆಗಿ ಮುಂದುವರ್ಸ್ಕೊಂತ ಇದ್ದೇನೆ ಸರ್. ಎಷ್ಟು ವರ್ಷದಿಂದ ನಿಮ್ಮ ಜರ್ನಿ? ಎಷ್ಟು ವರ್ಷದಿಂದ? ಒಂದು 15, 17, 18 ಇಯರ್ಸ್ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀನಿ ಸರ್. ಕಾರ್ಯಕರ್ತರಾಗಿ ದುಡಿದು ಆಮೇಲೆ ಈ ತರ ಒಂದೊಂದು ಹೆಜ್ಜೆ ಸ್ಟೆಪ್ ಬೈ ಸ್ಟೆಪ್ ನೀವು ಮುಂದೆ ಏನ್ ಮಾಡ್ಬೇಕು? ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಸೊ ಏನು ವಿಶೇಷವಾಗಿ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಈ ಒಂದು ಸಂಸ್ಥೆ ವತಿಯಿಂದ ಆಲ್ಮೋಸ್ಟ್ ಯೂತ್ ಪ್ರೆಸಿಡೆಂಟ್ ಆಗಿರುವಂತ ಕುಮಾರ್ ಅವರ ನೇತೃತ್ವದಲ್ಲಿ ಕಾರ್ಮಿಕರಿಗೆ ತಮ್ಮದೇ ಆದ ಒಂದು ಛಾಪು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಮಿಕರಿಗಾಗಿ ಅವ್ರಿಗೆ ಸಿಗ್ಬೇಕಾದಂತ ಸೌಲಭ್ಯ ಸೌಕರ್ಯಗಳಿಗೆ ಮತ್ತೆ ಅವ್ರಿಗೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ ಈ ಒಂದು ಯೂತ್ ಅಸೋಸಿಯೇಷನ್ ತುಂಬಾ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದೆ. ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದನೂ ಸಹ ಹಲವಾರು ಪ್ರತಿಭಾನ್ವಿತ ಯಂಗ್ಸ್ಟರ್ಸ್ ಯೂತ್ಸ್ ಕಾರ್ಮಿಕ ಡಿಪಾರ್ಟ್ಮೆಂಟ್, ಸೊ ಏನು ಲೇಬರ್ ಡಿಪಾರ್ಟ್ಮೆಂಟ್, ಕಾರ್ಮಿಕರ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಇವತ್ತು ನೇಮಕಾತಿ ಮಾಡಲಾಯಿತು. ವಿಶೇಷವಾಗಿ ನಾವು ನೋಡ್ಬೋದು ಸಾಯಿಬಣ್ಣ ಎ ನಾಯಕ್ ದೇವದುರ್ಗದವರು ಅವರು ಬಂದಿದ್ರು. ಅವರು ಇವತ್ತು ಉಸ್ತುವಾರಿ ವಹಿಸ್ಕೊಂಡ್ರು. ಮತ್ತೆ ಅವ್ರಿಗೆ ಇವತ್ತು ಒಂದು ನೇಮಕಾತಿ ಆದೇಶ ಕೂಡ ಹೊರಡಿಸಿದ್ದಾರೆ. ಮತ್ತೆ ಅವ್ರಿಗೊಂದು ಜವಾಬ್ದಾರಿ ಕೂಡ ನೀಡಿದ್ದಾರೆ. ಸೊ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಶಹಾಪುರ ತಾಲೂಕು, ಸೊ ಯಾದಗಿರಿ ಅವರು ಬಂದಿದ್ದಾರೆ ಇವತ್ತು ಬೆಂಗಳೂರು ವಿಧಾನಸೌಧದಲ್ಲಿ. ಆಲ್ಮೋಸ್ಟ್ ಅವ್ರಿಗೆ ಒಂದು
ಸರ್ಟಿಫಿಕೇಶನ್ ನೀಡುವ ಮುಖಾಂತರ ಅವ್ರಿಗೆ ಒಂದು ನೇಮಕಾತಿ ನೀಡಲಾಯಿತು. ಅವ್ರಿಗೆ ಜವಾಬ್ದಾರಿ ಹೆಚ್ಚಿದೆ. ಸೊ ಅವರ ಮಾತಾಡ್ಸೋಣ ಇವಾಗ ನಮ್ಮೊಟ್ಟಿಗಿದ್ದಾರೆ ಅವರು. ಸರ್ ನಮಸ್ತೆ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಏನು ಸರ್, ಕರ್ನಾಟಕ ಕಾಂಗ್ರೆಸ್ ಪಕ್ಷದ ನಾನು ಹಲವಾರು ವರ್ಷಗಳಿಂದ ಪಾರ್ಟಿಯಲ್ಲಿ ದುಡಿದೋದಕ್ಕೆ ಇವತ್ತು ನನಗೆ ಕಾಂಗ್ರೆಸ್ ಪಕ್ಷದ ಜಂಟಿ ಕಾರ್ಯದರ್ಶಿ ಸೆಕ್ರೆಟರಿನಾಗಿ ನೇಮಕ ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಕರ್ನಾಟಕ KPCC ಕಾಂಗ್ರೆಸ್ ಪಕ್ಷದ KPCC ಅಧ್ಯಕ್ಷ ಶಿಕ್ಷಣ ಸಂಘಟನೆ ಹೋರಾಟಕ್ಕೆ ಹೆಚ್ಚು ಆದ್ಯತೆ ನೀಡಬೇಕಂತ ಹಲವಾರು ನಾಯಕರು ಮುಖಂಡರುಗಳೆಲ್ಲ ಹೇಳಿದ್ದಾರೆ. ಅದೇ ತರನೇ ಕಾಂಗ್ರೆಸ್ ಪಕ್ಷನೂ ಸಹ ತಳಮಟ್ಟದಿಂದ ಒಂದು ಗ್ರೌಂಡ್ ಲೆವೆಲ್ ಇಂದ ವರ್ಕ್ ಮಾಡುವಂತ ಕಾರ್ಯಕರ್ತರನ್ನ ಐಡೆಂಟಿಫೈ ಮಾಡೋಲ್ಲಿ ತುಂಬಾ ಮುಂಚೂಣಿಯಲ್ಲಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಾಯಿಬಣ್ಣ ನಾಯಕ್ ದೇವದುರ್ಗ ಅವರು, ಸೊ ಇವರ ನೇಮಕಾತಿ ತುಂಬಾ ಅರ್ಥಪೂರ್ಣವಾಗಿದೆ. ಸೊ ಮುಂಬರುವ ದಿನಗಳಲ್ಲಿ ಅವರ ಒಂದು ಕಾರ್ಯವೈಖರಿ ಚೆನ್ನಾಗಾಗ್ಲಿ ಅಂತ ನಾವು ಆಶಿಸ್ತಾ, ಆಲ್ಮೋಸ್ಟ್ ಯಾರು ದ ನೀಡಿ ಪೀಪಲ್, ಕಾರ್ಮಿಕರು ಯಾರಿದ್ದಾರೆ, ಈ ತರ ಒಂದು ಜನಪ್ರತಿನಿಧಿಗಳಾಗಿರ್ಬೋದು, ಮುಖಂಡರು, ನಾಯಕರು, ರಾಜಕೀಯದಲ್ಲಿ ತಮ್ಮದೇ ಆದ ಸಕ್ರಿಯವಾಗಿ ಚಾಪು ಮೂಡಿಸಿರುವಂತವ್ರು ಎಲ್ಲರ ಅವರು ಒಂದು ಬೆನಿಫಿಟ್ಸ್ ಕೊಡುವ ನಿಟ್ಟಿನಲ್ಲಿ ನ್ಯಾಯಯುತವಾಗಿ ಅವರೊಂದು ಕೆಲಸ, ಸಂವಿಧಾನಬದ್ಧವಾಗಿ ನ್ಯಾಯಯುತವಾಗಿ ಅವರು ಒಂದು ಕೆಲಸ ಮಾಡ್ಲಿ ಅಂತ ನಮ್ಮ ಚಾಲನ್ ವತಿಯಿಂದ ಆಶಿಸ್ತಾ, ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ಕಾರ.